ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಗಲ್ಫ್ನ ಯುದ್ಧ. ಇರಾನ್ನಿಂದ ವಿದೇಶಿ ತೈಲ ಟ್ಯಾಂಕರ್ಗಳನ್ನು ಕಂಪ್ಲೀಟ್ ಆಗಿ ಉಡೀಸ್ ಮಾಡಲಾಗಿದೆ. ಗಲ್ಫ್ನ ಯುದ್ಧ ತಾರಕಕ್ಕೇರಿದು ಇದೀಗ ಮತ್ತೊಂದು ಹಂತಕ್ಕೆ ತೆರಳಿದೆ. ಇರಾನ್ನಿಂದ ವಿದೇಶಿ ತೈಲ ಟ್ಯಾಂಕರ್ಗಳು ಬುಡೀಸಾಗಿದ್ದು ಪರ್ಷಿಯನ್ ಗಲ್ಫ್ ಸಾಗರದಲ್ಲಿ ಇರಾನ್ ದಾಳಿಯನ್ನು ಮಾಡಿದೆ. ತೈಲ ಕೊಂಡೊಯ್ತಾ ಇದ್ದಂತ ವಿದೇಶಿ ಹಡಗನ್ನ ಧ್ವಂಸಗೊಳಿಸಲಾಗಿದೆ. ರಾತ್ರಿ ಇಡೀ ಹೊತ್ತಿ ಉರಿದಿದೆ ಒಮನ್ನ ತೈಲ ಘಟಕ. ತೈಲ ಸಂಗ್ರಹದ ಮೇಲೆಗೆ ನಿನ್ನೆ ದಾಳಿಯನ್ನ ಮಾಡಿತು ಇರಾನ್. ಈ ದಾಳಿಯ ಬೆನ್ನಲ್ಲೇ ಒಮನ್ ತೈಲ ಘಟಕ ಹೊತ್ತಿ ಉರಿದಿದೆ. ಸಲಾಲ್ ತೈಲ ಸಂಗ್ರಹದ ಮೇಲೆ ನಾವು ದಾಳಿ ಮಾಡಿಲ್ಲ, ದಾಳಿ ಆರೋಪವನ್ನ ಈಗ ಇರಾನ್ ನಿರಾಕರಿಸಿದೆ. ಹರ್ಮಸ್ ಜಲಸಂಧಿ ಬಂದ್ನಿಂದಾಗಿ ಜಾಗತಿಕವಾಗಿ ತೈಲ ಬಿಕ್ಕಟ್ಟು ಸೃಷ್ಟಿಯಾಗಿರುವಂತಹ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಐಇಎ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಜಾಗತಿಕ ಮಾರುಕಟ್ಟೆಗಳಿಗೆ 400 ಮಿಲಿಯನ್ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧರಿಸಿದೆ. ಇನ್ನು ತುರ್ತಾಗಿ ತೈಲ ದಾಸ್ತಾನು ಬಿಡುಗಡೆಗೆ ಈಗ ಸೂಚನೆಯನ್ನು ಕೊಟ್ಟಿದ್ದು ಜಾಗತಿಕ ಮಾರುಕಟ್ಟೆಗಳಿಗೆ 400 ಮಿಲಿಯನ್ ಬ್ಯಾರೆಲ್ ಅನ್ನ ತೈಲ ಬಿಡುಗಡೆ ಮಾಡ್ತಾ ಇದ್ದು ತೈಲ ಬಿಕ್ಕಟ್ಟಿನ ನಡುವೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಈಗ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ತುರ್ತಾಗಿ ತೈಲ ದಾಸ್ತಾನು ಬಿಡುಗಡೆ ಮಾಡುವುದಾಗಿ ಐಇಎ ಘೋಷಣೆ ಮಾಡಿದೆ. ಜಾಗತಿಕ ಮಾರುಕಟ್ಟೆಗಳಿಗೆ 400 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ತು ಅಂತ ಹೇಳಿದ್ದು ಇತಿಹಾಸದಲ್ಲೇ ಇದುವರೆಗಿನ ಅತಿ ದೊಡ್ಡ ತುರ್ತು ತೈಲ ದಾಸ್ತಾನು ಬಿಡುಗಡೆ ಇದಾಗಿದೆ. ಇನ್ನು ಐಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಫಾತೆಹ್ ಬೆರೋಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ನಿರ್ಧಾರಕ್ಕೆ 32 ರಾಷ್ಟ್ರಗಳು ಒಪ್ಪಿಕೊಂಡಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಸದಸ್ಯ ರಾಷ್ಟ್ರವಾಗಿರುವಂತಹ ಭಾರತ